ಹಾವೇರಿಯಲ್ಲಿ ಗುತ್ತಿಗೆದಾರರ ಸಂಘವು ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದು, ಬಾಕಿ ಇರುವ ಬಿಲ್ ಪಾವತಿಸದಿದ್ದರೆ ಕಾಮಗಾರಿಗಳನ್ನು ಸ್ಥಗಿತಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾದ ಆರ್ ಮಂಜುನಾಥ್ ಅವರು ಪತ್ರಿಕಾ ಹೇಳಿಕೆ ನೀಡಿದ್ದು, ಸರ್ಕಾರದ ಹಳೆಯ ಸರ್ಕಾರ ನೀತಿಗಳನ್ನು ಅನುಸರಿಸದಿದ್ದರೆ ಮತ್ತು ಗುತ್ತಿಗೆದಾರರ ಬೇಡಿಕೆಗಳನ್ನು ನಿರ್ಲಕ್ಷಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಕಳೆದ 2.5 ವರ್ಷಗಳಲ್ಲಿ ಸರ್ಕಾರದೊಂದಿಗೆ ಒಂದೇ ಒಂದು ಸಭೆ ನಡೆದಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದು, ನಾವು ನಮ್ಮ ಕೂಲಿ ಕೊಡಿ ಎಂದು ಕೇಳುತ್ತಿದ್ದೇವೆ ಎಂದು ಮಂಜುನಾಥ್ ಹೇಳಿಕೆ ನೀಡಿದ್ದು, ಮಾರ್ಚ್ 5ರಂದು ಸಾಂಕೇತಿಕ ಮುಷ್ಕರ ನಡೆಸಲು ನಿರ್ಧರಿಸಿದ್ದೇವೆ ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಏಪ್ರಿಲ್ ತಿಂಗಳ ನಂತರ ಅನಿರ್ದಿಷ್ಟಾವಧಿಗೆ ಮುಷ್ಕರ ನಡೆಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಅವರು ಯಾವುದೇ ನೇರ ಆರೋಪ ಮಾಡಿಲ್ಲ, ಆದರೆ ಕಮಿಷನ್ ವ್ಯವಸ್ಥೆ ಇದೆ ಎಂಬುದನ್ನು ಒಪ್ಪಿಕೊಂಡಿದ್ದಾರೆ. ಹಣ ಬಿಡುಗಡೆ ವಿಚಾರದಲ್ಲಿ ಮಾತ್ರ ತಾವು ಮಾತನಾಡುತ್ತಿರುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಮಿಷನ್ ಕುರಿತು ಮಾತನಾಡಿದ ಅವರು 40, 60, 70% ಕೊಡಬೇಕು, 3 ವರ್ಷಕ್ಕೂ % ಕೊಡಬೇಕು, ಇದು ಬಹಳ ಅನ್ಯಾಯ ಎಂದು ಹೇಳಿದ್ದಾರೆ. ನಾವು ಕಮಿಷನ್ ಬಗ್ಗೆ ದೂರು ಕೊಡಲು ಹೋಗುವುದಿಲ್ಲ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರೂ ನಮಗೆ ದೊರೆಗಳಿದ್ದಂತೆ. ನಾವು ಏನು ಮಾತನಾಡಿದರೂ ಮನೆಯ ಯಜಮಾನರ ಜೊತೆ ಮಾತನಾಡಬೇಕಿದೆ. ಯಾವ ಸರ್ಕಾರವು ಜೇಬಿನಲ್ಲೂ ಹಣ ಇಟ್ಟುಕೊಂಡು ಕೆಲಸ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ. ಸರ್ಕಾರವು ಗುತ್ತಿಗೆದಾರರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಶೀಘ್ರವಾಗಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಗುತ್ತಿಗೆದಾರರ ಸಂಘ ಆಗ್ರಹಿಸಿದೆ. ಅವರಿಗೆ ಧೈರ್ಯ ತುಂಬಿ ಈ ಒಂದು ಸ್ಟ್ರೈಕ್ನ ಯಶಸ್ವಿ ಮಾಡಬೇಕು ಅಂತ ಕೇಳಲಿಕ್ಕೋಸ್ಕರ ನಾವು ಮಾರ್ಚ್ 5ನೇ ತಾರೀಕು ನಾವು ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ. ಮಾರ್ಚ್ ತಿಂಗಳಾಗಿರೋದ್ರಿಂದ ಒಂದೇ ದಿನ ಕಾಮಗಾರಿಗಳನ್ನ ಎಲ್ಲ ನಿಲ್ಲಿಸ್ಬಿಟ್ಟು ನಾವು ಮುಷ್ಕರ ಮಾಡ್ತೀವಿ. ಆವಾಗಲೂ ಸಹ ಸರ್ಕಾರ ಬಗ್ಲಿಲ್ಲ ಅಂದರೆ ಏಪ್ರಿಲ್ ನಂತರ ಅನಿರ್ದಿಷ್ಟ ಅವಧಿಗೆ ನಾವು ಕಾಮಗಾರಿ ನಿಲ್ಲಿಸಿ ಮುಷ್ಕರ ಮಾಡುವಂಥ ಕೆಲಸ ನಾವು ಇಲ್ಲಿ ನಿರ್ಣಯ ತಗೊಂಡಿದ್ದೀವಿ. ಹಾವೇರಿನಲ್ಲಿ ಇವತ್ತು ನಮ್ಮದು ಅದೇ ಚರ್ಚೆ ಆಯಿತು. ನಾನು ಆರೋಪ ಮಾಡಿಲ್ಲ, ಕಮಿಷನ್ ಇರೋದು ನಿಜ. ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಅಂದರೆ ಹಣ ಬಿಡುಗಡೆ ವಿಚಾರದಲ್ಲಿ ಮಾತ್ರ, ನಾವು ಬೇರೆದು ನಾನು ಹೇಳ್ತಾ ಇಲ್ಲ. ಇದು ಪರ್ಟಿಕ್ಯುಲರ್ ಪಾಯಿಂಟ್ ಮಾಡ್ಕೊಳ್ಳಿ. ನೋ 40, ನೋ 60, ನೋ 70. ನಾವು ಹೇಳ್ತಿರೋದು ಹಣ ಬಿಡುಗಡೆ 3 ವರ್ಷದ ಹಣಕ್ಕೂ ನಾವು ಪರ್ಸೆಂಟೇಜ್ ಕೊಡಬೇಕು. ಇದು ಭಾಳ ಅನ್ಯಾಯ ಅಂತಂದೇಳಿ ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೀವಿ. ತಪ್ಪು. ನಾವು ಕಮಿಷನ್ ಹೇಳಿಲ್ಲ, ನಾವು ದೂರು ಕೊಡೋಕೆ ಹೋಗಲ್ಲ, ಇಲ್ಲೇ ಹೊಡೆದಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ ದೊರೆ ಇದ್ದಂಗೆ, ಕರ್ನಾಟಕದ ದೊರೆ ಇದ್ದಂಗೆ. ನಾವೇನೇ ಇದ್ರೂ ಕೂಡ ಮನೆಗೆ ಯಜಮಾನನ ಜೊತೆಗೆ ಹೊಡೆದಾಡಬೇಕೇ ಹೊರತು ನಾವು ಕೋರ್ಟು ಕಚೇರಿ ಹತ್ತೋವಂಥ ಜನ ಕಾಂಟ್ರಾಕ್ಟರ್ಗಳಲ್ಲ. ನಾವು ಎಲ್ಲರೂ ಸಹ ಇದೇ ನಿರ್ಣಯ ತೊಗೊಂಡಿದ್ದೀವಿ. ನಾವು ಅವ್ರ ಧರ್ಮ ಕೊಡಬೇಕು. ಅವರು ಯಾಕಿಲ್ಲ ಅಂತಾರೆ, ಯಾಕೆ ಹಳೆ ಸರ್ಕಾರ ಅಂತಾರೆ? ಈಗ ಕೇಳ್ರಿ ಬೇಕಾದ್ರೆ ಇವ್ರನ್ನ. ನಾವು DCM ಸಾಹೇಬ್ರ ಹತ್ರ ಹೇಳಿ, ಎಷ್ಟು ವರ್ಷ ಅಂತ ನೀವು ಹಳೆ ಸರ್ಕಾರ ಅಂತ ಹೇಳ್ತೀರಂತ. ತಡೀರ, ಏನೋ ವ್ಯವಸ್ಥೆ ಮಾಡ್ಸೋಣ, CM ಹತ್ರ ಮಾತಾಡಿ ಮೀಟಿಂಗ್ ಕರ್ಸೋಣ ಅಂತ ಹೇಳಿದ್ರು. ಈಗ ತಾನೆ ಒಂದು 5-10 ನಿಮಿಷ ಆಗಿದೆ ಅಷ್ಟೇ. ಸ್ನೇಹಿತರೆ, ಈಗಲೂ ಅಷ್ಟೇ, ಇಂದು ಅಷ್ಟೇ, ಮುಂದೂ ಅಷ್ಟೇ. ಯಾರು ದುಡ್ಡಿಟ್ಕೊಂಡು ಜೇಬಲ್ಲಿ ದುಡ್ಡು ಇಟ್ಕೊಂಡು ಕೆಲಸ ಮಾಡಿಸಲ್ಲ ಸರ್ಕಾರದವರು. ಯಾಕೆ ಅಂದರೆ ಅದು ಎಲ್ಲ ಒಂದು ಅದೇ ಥರನೇ ಇರೋದು. ಈಗಲೂ ಅಷ್ಟೇ. ಮೊನ್ನೆ ಮುಖ್ಯಮಂತ್ರಿಗಳು ಟೆಂಡರ್ ಕರೆದಿದ್ದಾರೆ. ಇದೇ ಸಿದ್ದರಾಮಯ್ಯನವರು ಟೆಂಡರ್ ಕರೆದಿದ್ದಾರೆ. ಅದರಲ್ಲಿ ಗ್ರಾಂಟ್ ಇಲ್ಲ. ಅರ್ಧ ಗ್ರಾಂಟ್ ಇರುತ್ತೆ, ಅರ್ಧ ಗ್ರಾಂಟ್ ಇರೋದಿಲ್ಲ. ಅದೇ ನಮ್ಮ ಕಾನ್ಫರೆನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದರು, ಗ್ರಾಂಟ್ ಇಲ್ಲದ ಕೆಲಸ ಮಾಡೋಕ್ಕೆ ಹೋಗಬೇಡಿ, ನನ್ನ ಸರ್ಕಾರದಲ್ಲಿ ನಾನು ಹೇಳಿದ್ರು ಸಹ ಮಾಡಬೇಡಿ ಅಂತ ಹೇಳಿದರು. ಯಾಕೀಗ ಗ್ರಾಂಟ್ ಇಲ್ಲದ ಕರೀತಾ ಇಲ್ಲ? ಅದೇ ನಮ್ಮ ಚಪ್ರದಲ್ಲಿ ಜೊತೆಗೆ ಚರ್ಚೆ ಆಯ್ತು ಇಷ್ಟು ತನಕ. ಎಲ್ಲ ಕಡೆನೂ ಎಲ್ಲರೂ ಹಂಗೆ ಮಾಡೋದು. ಸರ್ಕಾರ ನಡೆಸಬೇಕಾದ್ರೆ ನಾವು ವೃತ್ತಿ ಧರ್ಮದವರು. ನಾವು ಯಾಕೆ ಏನು ಗೊತ್ತಾ, ನಮಗೆ ಗ್ರಾಂಟ್ ಇದೆಯೋ ಇಲ್ಲ ಅಂತ ನೋಡೋಕೆ ಹೋಗಲ್ಲ. ಟೆಂಡರ್ ಹಾಕಿದ ತಕ್ಷಣ 100 ಜನ ನಮಗೆ ಬೀಳ್ತೀವಿ. ನಾವು ಈ ಉದ್ಯೋಗ ಬಿಟ್ಟರೆ ಬೇರೆ ಉದ್ಯೋಗ ಇಲ್ಲ ನಮಗೆ. ಇದನ್ನು ಬಿಟ್ಟರೆ ನಮ್ಗೆ ಇಲ್ಲ. ಸಾಲ ಮಾಡ್ತೀವಿ, ಸೂಲ ಮಾಡ್ತೀವಿ, ಒಡವೆ ಅಡ ಇಡ್ತೀವಿ, ನಮ್ಮದು ಆಸ್ತಿ ಪಾಸ್ತಿಗಳನ್ನೆಲ್ಲ ಬ್ಯಾಂಕಾಗಿ ಇಡ್ತೀವಿ. ನಮ್ಮ ವೃತ್ತಿನೇ ಅದು. ನಮ್ಮ ವೃತ್ತಿ. ನಾವು ರಾಜಕೀಯ ಮಾಡೋಕ್ಕೆ, ರಾಜಕೀಯ ನಮ್ಮ ವೃತ್ತಿ ಅಲ್ಲ. ನಾವು ರಾಜಕೀಯ ಮಾಡಲ್ಲ. ಕಾಂಟ್ರಾಕ್ಟ್ ಮಾಡೋದು ನಮ್ಮ ವೃತ್ತಿ. ಇದು ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಸರಿ ನಾವು ವೈಯಕ್ತಿಕವಾಗಿ ಭೇಟಿ ಮಾಡಿ